ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ ಮತ್ತು ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ ಹಬ್ಬ ಅಂದರೆ ದಿನ ಒಂದೊಂದು ದಿನ ಒಂದೊಂದು ಅವತಾರದಲ್ಲಿ ತಾಯಿ ಕಾಣುತ್ತಾಳೆ. ಅದೇ ರೀತಿ 3ನೇ ವಾರ ಚಂದ್ರಘಂಟ ರೂಪವನ್ನು ತಾಳಿರ್ತಾಳೆ. ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿಯೇ ನಿವಾರಿಸಿ ಸಂತೋಷ ಸಮೃದ್ಧಿಯನ್ನು ನೀಡುವ ತಾಯಿ ಈ ಚಂದ್ರಘಂಟ ತಾಯಿ ಆಗಿರ್ತಾಳೆ. ದುರ್ಗಾ ಮಾತೆಯ ರೌದ್ರ ಸ್ವರೂಪವಾಗಿ ಚಂದ್ರಘಂಟ ಕಾಣಿಸುತ್ತಾಳೆ. ದುಷ್ಟಶಕ್ತಿಗಳಿಗೆ ಸಿಂಹ ಸ್ವಪ್ನವಾಗಿಯೂ ತನ್ನ ಭಕ್ತರನ್ನು ಪ್ರೀತಿಯಿಂದ ಸಲಹುವ ತಾಯಿಯಾಗಿಯೂ ಎಲ್ಲರನ್ನೂ ರಕ್ಷಿಸುತ್ತಾಳೆ. ಚಂದ್ರಘಂಟ ಅಂದರೆ ಗಂಟೆ ಆಕಾರದ ಚಂದ್ರನನ್ನು ಸೂಚಿಸುತ್ತದೆ ಹಾಗೂ ಈ ದೇವಿಯ 3ನೇ ಕಣ್ಣು ತೆರೆಯದೇ ಇದ್ದು ಯಾವ ಸಮಯದಲ್ಲಿ ಆದರೂ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸಿದ್ಧಳಾಗಿರುವಂತೆ ಕಾಣುತ್ತಾಳೆ. ಚಂದ್ರಘಂಟಾ ದೇವಿಯನ್ನು ಚಂದ್ರಿಕಾ, ಚಂಡಿಕಾ, ರಣಚಂಡಿ ಎಂದು ಕರೀತಾರೆ. ಇವಳಿಗೆ 10 ಕೈಗಳಿದ್ದು 9 ಕೈಗಳಲ್ಲಿ ಹರಿತವಾದ ಆಯುಧಗಳನ್ನು ಹಿಡಿದುಕೊಂಡಿದ್ದು ಇನ್ನೊಂದು ಕೈ ಆಶೀರ್ವಾದ ಮಾಡುವ ಭಂಗಿಯಲ್ಲಿದ್ದು ಸಿಂಹವಾಹಿನಿಯಾಗಿಯೇ ರಾರಾಜಿಸುತ್ತಾಳೆ. ಇವಳ ಆರಾಧನೆಯಿಂದ ಜನರಲ್ಲಿ ಶೌರ್ಯ, ಧೈರ್ಯ, ಸಂಪತ್ತು, ಸಮೃದ್ಧಿ ಪಡೆಯಬಹುದು. ಇನ್ನು ತಾಯಿ ಚಂದ್ರಘಂಟೆಯ ಪುರಾಣದ ಕಥೆ ಕೇಳುವುದಾದರೆ ತುಂಬ ಸರಳವಾಗಿದೆ. ಪಾರ್ವತಿಯ ಕಠೋರ ತಪಸ್ಸನ್ನು ಮೆಚ್ಚಿದ ಶಿವನು ಪಾರ್ವತಿಯೊಂದಿಗೆ ಮದುವೆಯಾಗಲು ಒಪ್ಪಿಕೊಳ್ತಾನೆ. ಆದರೆ ವಿವಾಹ ಸಂದರ್ಭದಲ್ಲಿ ಕೈಲಾಸವಾಸಿಯಾದ ಶಿವನ ರೂಪವನ್ನು ನೋಡಿ ಮೈನಾದೇವಿ ಮೂರ್ಛೆ ಹೋಗುತ್ತಾಳೆ. ಮೈನಾದೇವಿ ಅಂದರೆ ಪಾರ್ವತಿ ದೇವಿಯ ತಾಯಿ. ಭಯಂಕರವಾಗಿ ಕಾಣುತ್ತಿದ್ದ ಶಿವನನ್ನು ಮೂರ್ಛೆ ಹೋಗಿರುವುದನ್ನು ಕಂಡು ಪಾರ್ವತೀ ದೇವಿಯು ಚಂದ್ರಘಂಟಾ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನಿಗೆ ರಾಜಕುಮಾರ ರೂಪವನ್ನು ತಾಳಲು ವಿನಂತಿಸಿಕೊಳ್ತಾಳೆ. ನಂತರ ಶಿವನು ರಾಜಕುಮಾರ ರೂಪವನ್ನು ತಾಳಿಕೊಂಡೇ ಅವಳ ಮದುವೆಯಾಗುತ್ತಾನೆ. ಚಂದ್ರಘಂಟಾ ದೇವಿಯ ಪೂಜೆ ಮಾಡುವುದರಿಂದ ಮನಸ್ಸಿನಲ್ಲಿರುವ ಭಯವೆಲ್ಲ ನಿವಾರಣೆಯಾಗಿ ಜೀವನದ ಮೇಲೆ ವಿಶ್ವಾಸ ಬೀಳುತ್ತದೆ. ದೇವಿಯ ಮಸ್ತಕದಲ್ಲಿರುವ ಚಂದ್ರಘಂಟೆಯ ನಾದವು ಋಣಾತ್ಮಕ ಶಕ್ತಿ, ದುಷ್ಟಶಕ್ತಿಗಳನ್ನೆಲ್ಲ ದೂರ ಮಾಡುತ್ತದೆ. ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ದೂರವಾಗಿ ಮನೆ, ಮನಸ್ಸು ಶುದ್ಧಿಯಾಗುತ್ತದೆ. ಯಾರು ಹೊಸ ವ್ಯವಹಾರದಲ್ಲಿ ಹೊಸ ಹಾದಿಯಲ್ಲಿ ಹೋಗಲು ಇಚ್ಛಿಸುತ್ತಾರೋ ಅವರು ಚಂದ್ರಘಂಟಾ ಪೂಜೆ ಮಾಡುವುದರಿಂದ ಅವರು ಯಶಸ್ಸಿನ ಮೆಟ್ಟಲನ್ನು ಏರುತ್ತಾರೆ. ಅವರಿಗೆ ಎಲ್ಲದರಲ್ಲೂ ಯಶಸ್ಸನ್ನು ಸಿಗುವ ಹಾಗೆ ತಾಯಿ ಆಶೀರ್ವಾದ ಮಾಡುತ್ತಾಳೆ. ಚಂದ್ರಘಂಟಾ ಆಶೀರ್ವಾದವು ಎಲ್ಲರ ಮೇಲಿರಲಿ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋ ಇಷ್ಟಕ್ಕೆ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.